ರಾಜ್ಯದಲ್ಲಿ ಸಿಲಿಂಡರ್ನ ಅಭಾವ ಎದುರಾಗಿದೆ. ಈ ಸಿಲಿಂಡರ್ನ ಅಭಾವ ಅನ್ನೋದು ಎಲ್ಲೆಲ್ಲಿ ಸಮಸ್ಯೆಯನ್ನ ತಂದಿಡ್ತಾ ಇದೆ. ಶಾಲೆಯ ಬಿಸಿಯೂಟಕ್ಕೂ ಕೂಡ ಸಿಲಿಂಡರ್ನ ಅಭಾವ ಹೊಡೆತ ಕೊಟ್ಟಿದೆ. ಈಗಾಗಲೇ ಸಿಲಿಂಡರ್ ಅಭಾವದಿಂದಾಗಿ ಹೋಟೆಲ್ಗಳು ಮುಚ್ಚುವಂತ ಪರಿಸ್ಥಿತಿ, ಎಷ್ಟೋ ಹೋಟೆಲ್ಗಳು ಬಂದೇ ಆಗೋಗಿದೆ. ಆದ್ರೆ ಈಗ ಶಾಲೆಯ ಬಿಸಿಯೂಟಕ್ಕೂ ಕೂಡ ಇದರ ಬಿಸಿ ತಟ್ಟುತ್ತಾ. ಬಿಸಿಯೂಟಕ್ಕೆ ತೊಂದರೆಯಾಗದಂತೆ ಕ್ರಮ ವಹಿಸೋದಕ್ಕೆ ಶಿಕ್ಷಣ ಇಲಾಖೆ ಸೂಚನೆ ಕೊಟ್ಟಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳ ಡಿಸಿಗಳಿಗೆ ಶಿಕ್ಷಣ ಇಲಾಖೆ ಆಯುಕ್ತರು ಪತ್ರ ಬರೆದಿದ್ದಾರೆ. ಏಪ್ರಿಲ್ 10ರವರೆಗೆ ಶಾಲಾ ಮಕ್ಕಳ ಬಿಸಿಯೂಟಕ್ಕೆ ತೊಂದರೆ ಆಗಬಾರದು ಅಂತ ಶಿಕ್ಷಣ ಇಲಾಖೆ ಸೂಚನೆ ಕೊಟ್ಟಿದೆ. ಈ ಶೈಕ್ಷಣಿಕ ವರ್ಷದ ಕೊನೆ ದಿನದ ತನಕ ಮಕ್ಕಳಿಗೆ ಬಿಸಿಯೂಟ ಕೊಡಬೇಕು, ನಿರಂತರ ಗ್ಯಾಸ್ ಪೂರೈಕೆ ಆಗಬೇಕು ಅಂತ ಎಲ್ಲಾ ಜಿಲ್ಲೆಗಳ ಡಿಸಿಗಳಿಗೆ ಪತ್ರ ಬರೆಯಲಾಗಿದೆ. ಆದ್ಯತೆ ಮೇಲೆ ಎಲ್ಪಿಜಿ ಪೂರೈಕೆ ಆಗುವಂತೆ ವಿತರಕರಿಗೆ ಸೂಚನೆಯನ್ನ ನೀಡಿ. ಅಗತ್ಯ ವಸ್ತು ಕಾಯ್ದೆ ಅಡಿ ಶಾಲೆಗಳಿಗೆ ಎಲ್ಪಿಜಿ ಗ್ಯಾಸ್ ಪೂರೈಕೆ ಆಗಲಿ. ಶಿಕ್ಷಣ ಇಲಾಖೆ ಆಯುಕ್ತ ವಿಕಾಸ್ ಕಿಶೋರ್ ಸುರಾಳ್ಕರ್ ರಿಂದ ಡಿಸಿಗಳಿಗೆ ಪತ್ರ ಹೋಗಿದೆ. ಏಪ್ರಿಲ್ 10ರ ತನಕ ಶಾಲಾ ಮಕ್ಕಳ ಬಿಸಿಯೂಟಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರದು. ಈ ಶೈಕ್ಷಣಿಕ ವರ್ಷದ ಕೊನೆ ದಿನದ ತನಕವೂ ಮಕ್ಕಳ ಬಿಸಿಯೂಟ ಯಥಾವತ್ತಾಗಿ ಸಿಗಬೇಕು. ಸಿಲಿಂಡರ್ನ ಅಭಾವ ಅನ್ನೋ ಕಾರಣಕ್ಕೆ ಮಕ್ಕಳಿಗೆ ಬಿಸಿಯೂಟ ಸಿಗದಂತೆ ಆಗಬಾರದು. ಹೀಗಂತ ಶಿಕ್ಷಣ ಇಲಾಖೆ ಸೂಚನೆ ಕೊಟ್ಟಿದೆ. ಆಯಾ ಜಿಲ್ಲೆಗಳ ಡಿಸಿಗಳಿಗೆ ಪತ್ರ ಬರೆಯಲಾಗಿದೆ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದ ಪರಿಣಾಮದಿಂದಾಗಿ ಹೋಟೆಲ್ ಉದ್ಯಮದ ಮೇಲಾಯಿತು, ಇಂದಿರಾ ಕ್ಯಾಂಟೀನ್ ಮೇಲಾಯಿತು. ಈಗ ಬಿಸಿಯೂಟದ ಸರದಿ ಸರ್ಕಾರಿ ಶಾಲೆ ಮಕ್ಕಳಿಗೆ ನೀಡ್ತಾ ಇರುವಂಥ ಬಿಸಿಯೂಟಕ್ಕೂ ಕೂಡ ಈಗ ಯುದ್ಧದ ಕರಿನೇರಳು ವ್ಯಾಪಿಸಿದೆ. ಅಂದರೆ ಸಿಲಿಂಡರ್ ಕೊರತೆ. ಈಗ 300ರಿಂದ 400 ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನ ಬಿಸಿ ಊಟ ಮಾಡ್ತವೆ. ಅಂಥವ್ರಿಗೆ ಈಗ ಮಕ್ಕಳಿಗೆ ಊಟ ಮಾಡಬೇಕಂದ್ರೆ ಅದನ್ನು ಸಿಲಿಂಡ್ರಲ್ಲೇ ಅಡುಗೆ ಮಾಡಬೇಕಲ್ವಾ. ಇವತ್ತು ಸಿಲಿಂಡರ್ಗಳ ಕೊರತೆಯಿಂದಾಗಿ ಇವತ್ತು ಬಿಸಿಯೂಟಕ್ಕೂ ಕೂಡ ಕುತ್ತು ಬರುವಂಥ ಎಲ್ಲ ಸಾಧ್ಯತೆಗಳಿದೆ. ನಾನಿವತ್ತು ಹಾವೇರಿ ನಗರದ ಸರ್ಕಾರಿ ಶಾಲೆಯ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಗಮನಿಸ್ಬೋದು ನೀವು, ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 3ರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಸಿಲಿಂಡರ್ನ ಕೊರತೆ ಎದುರಾಗಿದೆ. ಒಂದು ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ಗೆ ಸಂಬಂಧಪಟ್ಟಂತೆ ಕಾಲ್ ಮಾಡಿದರೆ ಯಾರೂ ಕೂಡ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಒಂದೇ ಒಂದು ಸಿಲಿಂಡರ್ ಇದೆ. ಅಂದರೆ ನೀವು 1 ದಿವಸ 2 ದಿವಸಕ್ಕೆ ಇಲ್ಲಿ ಸಿಲಿಂಡರ್ ಮುಗಿದೋಗುತ್ತೆ. ಎಲ್ಲ ಮಕ್ಕಳಿಗೆ ಅಡುಗೆ ಮಾಡಬೇಕಲ್ವಾ. ಇವತ್ತು ನೋಡ್ಬೋದು ನೀವು, ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಬಿಸಿಯೂಟದ ಯೋಜನೆ, ಮಧ್ಯಾಹ್ನದ ಬಿಸಿಯೂಟ ಯೋಜನೆ. ಆದರೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆಗೂ ಕೂಡ ಇವತ್ತು ಕಂಟಕ ಬಂದಿದೆ. ಕಾರಣ ಸಿಲಿಂಡರ್ಗಳ ವ್ಯತ್ಯಯ. ಇಲ್ಲಿ ನೋಡ್ಬೋದು ನೀವು, ಬಿಸಿಯೂಟ ಕಾರ್ಯಕರ್ತೆಯರು ಅಡುಗೆ ಮಾಡ್ತಿರುವಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಇವತ್ತು ಸಿಲಿಂಡರ್ಗಳಿಲ್ಲ ಅಂತ ಹೇಳಿದರೆ 100% ಮಕ್ಕಳಿಗೂ ಕೂಡ ತೊಂದರೆ ಆಗುತ್ತೆ. ಅವರ ಮಧ್ಯಾಹ್ನದ ಬಿಸಿಯೂಟಕ್ಕೆ ತೊಂದರೆ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಇಲ್ಲಿ ಗಮನಿಸ್ಬೋದು ನೀವು. ಇನ್ನೇನು ಸಿಲಿಂಡರ್ ಇದೊಂದು ಇರೋ ಸಿಲಿಂಡರ್ ಮುಗಿದೋಯ್ತು. ಶಾಲೆಯಲ್ಲಿ ಮಕ್ಕಳಿಗೆ ಮಧ್ಯಾಹ್ನ ಉಪವಾಸ ಕೂರೋದೆ ಮಕ್ಕಳು, ಇಲ್ಲ ಮನೆಗೆ ಹೋಗಿ ಊಟ ಮಾಡಬರ್ಬೇಕು. ಇಂಥ ಒಂದು ಪರಿಸ್ಥಿತಿಗೆ ಇವತ್ತು ಸರ್ಕಾರಿ ಶಾಲೆಯ ಮಕ್ಕಳಿಗೂ ಕೂಡ ಇದರ ಬಿಸಿ ತಟ್ಟಿದೆ. ಅಮ್ಮ, ಈಗ ಒಂದು ದಿವಸಕ್ಕೆ ಒಂದೇ ಒಂದು ಸಿಲಿಂಡರ್ ಇದೆ ಅಂತ ಮಾಹಿತಿ ಏನಂತಿದ್ದಾರೆ. ಈಗ ಸಿಲಿಂಡ್ರಿಗೆ ಫೋನ್ ಹಚ್ಚಿದ್ರೆ ಸ್ವಿಚ್ ಆಫ್ ಮಾಡ್ಯಾರ್ರಿ. ನಾವು ನಿನ್ನೆನೇ ಬುಕ್ ಮಾಡಿದ್ವಿ, ಇನ್ನೂವರೆಗೂ ಸಿಲಿಂಡರ್ ಕೊಟ್ಟಿಲ್ಲ. ಈ ಒಂದು ಸಿಲಿಂಡ್ರ್ ಐತಿ, ಒಂದು ಸಿಲಿಂಡ್ರ್ ಒಳಗೆ ಮಾಡ್ತಾಯಿದ್ದೀವಿ ರೀ. ಇದು ಸ್ವಲ್ಪ ಐತಿ, ಅಷ್ಟರಲ್ಲೇ ಎಷ್ಟು ಆಕತ್ತೆ ಅಷ್ಟು ಸಾಧ್ಯವಾದಷ್ಟು ಮಾಡ್ತೀವಿ. ಈಗ ಒಂದು ಸಿಲಿಂಡರ್ ಎಷ್ಟು ದಿವಸ ಬರುತ್ತಮ್ಮ? ನಮಗೆ ಒಂದು ಸಿಲಿಂಡ್ರ್ 20 ದಿವಸ ಬರ್ತೈತೆ ರೀ. ಇಲ್ಲಿ ಎಷ್ಟು ಮಕ್ಕಳು ಊಟ ಮಾಡ್ತಾವೆ? 150 ಮಕ್ಕಳು ಊಟ ಮಾಡ್ತಾವ್ರಿ. ಒಂದು 20 ದಿನಕ್ಕೆ ಮುಗಿದೋಗ್ಬಿಡುತ್ತೆ. ಓಕೆ, ಈಗ ಇನ್ನೊಂದು ಸಿಲಿಂಡರ್ ಬುಕ್ ಮಾಡಿದ್ರೆ ಬಂದಿಲ್ಲ. ಇನ್ನೂ ಇಲ್ಲ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.